ಕೊನೆಗೂ ಮದುವೆಯಾದ ಮೇಘ್ನಾ ರಾಜ್. ಹೌದು ಸ್ನೇಹಿತರೆ, ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಆಗಿದ್ದಾರೆ. ಸೊ ಅಷ್ಟಕ್ಕೂ ಹುಡುಗ ಯಾರೊಂದಿಗೆ ಮದುವೆಯನ್ನು ಆದರೂ ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಮದುವೆಯನ್ನು ಆಗೋಲ್ಲ ಅಂತಂದವರು ಯಾಕೆ ಮದುವೆಯನ್ನು ಆದರೂ, ನಮ್ಮವರೇ ನನಗೆ ತುಂಬಾ ಮೋಸ ಮಾಡಿದ್ರು ಅನ್ನೋ ಮಾತನ್ನು ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ನಾನು ಯಾರನ್ನು ನಂಬಿದ್ದೆಯೋ ಅವರು ನನಗೆ ತುಂಬಾ ಮೋಸ ಮಾಡಿದ್ರು ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಇದನ್ನು ಯಾರಿಗೆ ಹೇಳಿದ್ರು? ಸೊ ಅವರು ಏನಾದರೂ ಎರಡನೇ ಮದುವೆಯನ್ನು ಆಗಬೇಕಂದವರು ಏನಾದರೂ ಮೋಸ ಮಾಡಿದ್ರಾ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಅಷ್ಟಕ್ಕೂ ಮೊಟ್ಟ ಮೊದಲನೇದಾಗಿ ಒಂದು ಎರಡನೇ ಮದುವೆಯನ್ನು ಆಗೋಲ್ಲ ಅಂದವರು ಈಗ ಎರಡನೇ ಮದುವೆಗೆ ಯಾಕೆ ಒಪ್ಕೊಂಡ್ರು? ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ನಿರ್ಧಾರಕ್ಕೆ ಯಾಕೆ ಬಂದರು? ಮೊಟ್ಟ ಮೊದಲನೇದಾಗಿ ನನಗೆ ಚಿರಂಜೀವಿ ಸರ್ಜಾ ಅವ್ರನ್ನ ಬಿಟ್ಟು ಯಾರನ್ನು ನಾನು ಆಗೋದಿಲ್ಲ, ನನಗೆ ಎರಡನೇ ಮದುವೆ ಬಗ್ಗೆ ವಿಚಾರವನ್ನು ಮಾಡಬೇಡಿ ಅನ್ನೋ ಮಾತನ್ನು ಇಲ್ಲಿ ಮೇಘ್ನಾ ರಾಜ್ರವರು ಸ್ವತಃ ತಾವೇ ಹೇಳಿಕೊಂಡಿದ್ರು. ಈಗ ಯಾಕೆ ಒಂದು ಎರಡನೇ ಮದುವೆ ಬಗ್ಗೆ ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಒಂದು ರಾಯನ್ಗೆ ಫಾದರ್ ಫಿಗರ್ ಬೇಕು ಅನ್ನೋ ಮಾತನ್ನು ಹೇಳಿದರು. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೇಘ್ನಾ ರಾಜಪ್ಪ ಅಂತಂದರೆ ತುಂಬ ನೀವೊಂದು ಗಟ್ಟಿಗಿತ್ತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ಹಲವಾರು ಜೀವನದಲ್ಲಿ ತುಂಬ ಅಂದರೆ ತುಂಬ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಯಾಕಪ್ಪ ಅಂತಂದರೆ ಚಿರಂಜೀವಿ ಸರ್ಜಾ ಅವರ ಅಗಲಿದಾಗ ಒಂದು ಯಾವ ರೀತಿಯಾಗಿ ಬಿಡುತ್ತೆ ಅಪ್ಪ ಅಂತಂದರೆ, ಅವರಿಗೆ ಒಂದು ಸಮಾಜ ಕೆಟ್ಟ ದೃಷ್ಟಿಯಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಕೆಲವೊಂದಿಷ್ಟು ನಿಂದನೆಗಳು ತುಂಬಾ ನಿಂದನೆಗಳು ಬರ್ತವೆ. ಇನ್ನು ಅವರ ಸಂಬಂಧಿಕರಾದಂತಹ ಯಾರು ತುಂಬ ಪ್ರೀತಿ ಪಾತ್ರರಿದ್ರೋ ಅವರಿಗೆ ಮೋಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾವ ರೀತಿ ಆಗುತ್ತೆ ಅಪ್ಪ ಅಂತಂದರೆ, ಕೆಲವೊಂದಿಷ್ಟು ಸಮಯದ ನಂತರ ತುಂಬಾ ಅವರು ಒಂದಿಷ್ಟು ಬೇಜಾರಾಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಯಾರು ತಮಗೆ ಪ್ರೀತಿ ಪಾತ್ರರಿರ್ತಾರೋ ಸೊ ಅವರೇ ಒಂದು ಮೋಸವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾಕಪ್ಪ ಅಂತಂದರೆ ತುಂಬಾ ಯಾರನ್ನು ನಂಬಿರ್ತಾರೋ ಅವರಿಗೆ ಮೋಸ ಮಾಡಿದಾಗ ಇನ್ನೇನಿದೆ ಈ ಜೀವನದಲ್ಲಿ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಯಾಕಪ್ಪ ಅಂತಂದರೆ ಅವಾಗ ಚಿರಂಜೀವಿ ಸರ್ಜಾ ಅವರನ್ನು ಕೂಡ ಇವರು ಕಳ್ಕೊಂಡಿದ್ರು. ಹೀಗಾಗಿ ಈ ಥರದ ಯೋಚನೆಗಳು ಅವರಿಗೆ ಬರೋಕ್ಕೆ ಸ್ಟಾರ್ಟ್ ಆದಂತೆ. ಅದಾದ ನಂತರ ಏನಾಯ್ತಪ್ಪ ಅಂತಂದರೆ, ಒಂದು ಎಲ್ಲರ ಬಣ್ಣ ಅವತ್ತು ಬದಲಾಯಿತಂತೆ. ಹೌದು ಸ್ನೇಹಿತರೆ, ಅವತ್ತು ಬಯಲಾಯಿತಂತೆ. ಒಂದು ಚಿರಂಜೀವಿ ಸರ್ಜಾ ಅವ್ರನ್ನ ಯಾವಾಗ ಕಳ್ಕೊಂಡ್ರು ಅವಾಗಿನಿಂದ ಎಲ್ಲರೂ ತಮ್ಮದೇ ಆದ ಒಂದು ಬಣ್ಣ ತೋರಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ತಾವು ಯಾವ ರೀತಿಯಾಗಿದ್ದಾರೆ ಅನ್ನೋದನ್ನು ಅವತ್ತು ಹೊರ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಕೇವಲ ಚಿರಂಜೀವಿ ಸರ್ಜಾ ಅವರ ಹೆಸರನ್ನು ಒಂದು ಬೆಳೆಯೋಕೆ ಮಾತ್ರ ಬಳಸ್ಕೊಂಡ್ರಂತೆ. ಹಲವಾರು ಸಿನಿಮಾಗಳಿಗಾಗಿ ನಾನು ಚಿರಂಜೀವಿ ಸರ್ಜಾ ಅವರ ಒಂದಿಷ್ಟು ನನಗೆ ಸಂಬಂಧಿಕರು ಅವರು ಈ ರೀತಿಯಾಗಿ ಒಂದು ಬೆಳೆಯೋಕೆ ಚಿರಂಜೀವಿ ಸರ್ಜಾ ಅವರ ಹೆಸರನ್ನು ಬಳಸಿಕೊಂಡ್ರೆ ಹೊರತು ನನಗೆ ಯಾರೂ ಒಂದು ಸಾಂತ್ವನ ಹೇಳೋದಕ್ಕೆ, ನನಗೆ ಯಾರೂ ಒಂದು ಸಹಾಯ ಮಾಡೋದಕ್ಕೆ ಬರಲಿಲ್ಲ. ಅದಕ್ಕಾಗಿ ನನಗೆ ತುಂಬ ಬೇಜಾರಾಗಿದೆ ಅನ್ನೋ ಮಾತನ್ನು ಇಲ್ಲಿ ಮೇಘ್ನಾ ರಾಜ್ರವರು ಹೇಳ್ತಾರೆ. ಇನ್ನು ಎರಡನೇ ಮದುವೆ ವಿಚಾರಕ್ಕೆ ಬಂದರೆ, ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಯನ್ನು ಆಗೋಲ್ಲ ಅಂತಂದವರು ಈಗ ಯಾಕೆ ಆದ್ತೀನಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಅಪ್ಪ ಅಂತಂದರೆ, ಒಂದು ಯಾವುದೇ ರೀತಿಯ ಮಾತುಗಳನ್ನು ಯಾವ ರೀತಿಯಾಗಿ ಹೇಳಿದಾರೆಪ್ಪ ಅಂತಂದರೆ, ನಾನು ಎರಡನೇ ಮದುವೆಯನ್ನು ಆಗ್ತೀನಿ. ಯಾಕಪ್ಪ ಅಂತಂದರೆ ನನಗೋಸ್ಕರ ಅಲ್ಲದೆ ಹೋದರೂ ನಾನು ನನ್ನ ಮಗನಿಗೋಸ್ಕರ ಆದರೂ ಎರಡನೇ ಮದುವೆಯನ್ನು ಆಗಲೇಬೇಕು. ಯಾಕೆ ಅಂದರೆ ನನ್ನ ಮಗ ಇನ್ನೂ ಚಿಕ್ಕವನು, ಅವನಿಗೆ ಒಬ್ಬ ತಂದೆಯ ಬೇಕೇ ಬೇಕು. ಯಾಕಪ್ಪ ಅಂತಂದರೆ ನಾನು ಮೊಟ್ಟ ಮೊದಲನೇದಾಗಿ ನಾನೇ ಒಂದು ತಂದೆ ತಾಯಿ ಇಬ್ಬರ ಸ್ಥಾನವನ್ನು ಅವನಿಗೆ ತುಂಬಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ನನಗೆ ಅರ್ಥ ಆಗ್ತಿದೆ. ಯಾಕಪ್ಪ ಅಂತಂದರೆ ಒಬ್ಬ ತಂದೆಯ ಸ್ಥಾನವನ್ನು ತುಂಬುವುದು ಅಷ್ಟು ಸುಲಭದ ಮಾತಲ್ಲ. ಯಾವುದಕ್ಕೂ ಒಬ್ಬ ತಂದೆ ಅವನಿಗೆ ಬೇಕೇ ಬೇಕು ಅನ್ನೋ ಮಾತನ್ನು ಇಲ್ಲಿ ನಟಿ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ನನಗೆ ಒಬ್ಬರು ಕಸಿನ್ ಅವರು ಹೇಳ್ತಾರೆ, ನೀನು ಮೊದಲು ಒಳ್ಳೆಯ ತಾಯಿ ಆಗೋಕ್ಕೆ ಒಂದು ಶ್ರಮ ಪಡು, ಒಳ್ಳೆಯ ತಂದೆ ಆಗೋಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಯಾಕಪ್ಪ ಅಂತಂದರೆ ತಂದೆಯ ಸ್ಥಾನವನ್ನು ಯಾರೂ ತುಂಬಲು ಸಾಧ್ಯವಿಲ್ಲ ಅನ್ನೋ ಮಾತನ್ನು ನನ್ನ ಕಸಿನ್ರವರು ಹೇಳಿದರು. ಅದಕ್ಕಾಗಿಯೇ ನಾನು ಕೂಡ ಕೂತು ಯೋಚನೆ ಮಾಡಿದರೆ ನನಗೂ ಕೂಡ ಎಲ್ಲವೂ ಸರಿ ಅನಿಸ್ತು. ಅದಕ್ಕಾಗಿಯೇ ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ಮಾತನ್ನು ಇಲ್ಲಿ ಮೇಘ್ನಾ ರಾಜ್ರವರು ಹೇಳಿದ್ದಾರೆ. ಸೊ ಇನ್ನು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ಅಭಿಮಾನಿಗಳು ತುಂಬ ಕೆಲವೊಂದಿಷ್ಟು ಸಮಸ್ಯೆಗಳನ್ನು, ಕೆಲವೊಂದಿಷ್ಟು ಕೆಟ್ಟ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಅಭಿಮಾನಿಗಳು ಇಲ್ಲ, ನೀವು ಎರಡನೇ ಮದುವೆಯನ್ನು ಆಗಬೇಡಿ, ಅದು ತಪ್ಪಾಗುತ್ತೆ ಅನ್ನೋ ಮಾತನ್ನು ಕಮೆಂಟ್ ಮಾಡಿದರೆ, ಇನ್ನೊಂದಿಷ್ಟು ಅಭಿಮಾನಿಗಳು ಇಲ್ಲ, ನಿಮಗೆ ನಮ್ಮ ಬೆಂಬಲವಿದೆ, ಖಂಡಿತವಾಗ್ಲೂ ನೀವು ಎರಡನೇ ಮದುವೆ ಆಗಿ, ನಿಮಗೋಸ್ಕರ ಅಲ್ಲಿ ಹೋದರೂ ನಿಮ್ಮ ಮಗನಿಗೋಸ್ಕರ ಆದರೂ ಎರಡನೇ ಮದುವೆ ಆಗಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ? ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ? ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.